ಈಗ ಇವತ್ತು ಸಚಿವ ಸ್ಥಾನ ಅದನ್ನು ನಿಭಾಯಿಸ್ತಾ ಇದ್ದೀರಿ, ಕ್ಷೇತ್ರದಲ್ಲಿ ಶಾಸಕಿಯಾಗಿ ತಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಿ, ಕುಟುಂಬದ ಸದಸ್ಯರಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಿ, ಮಗನ ಎಲೆಕ್ಷನ್ನ ವಿಚಾರವಾಗಿ ಓಡಾಟವನ್ನು ನಡೆಸ್ತಾ ಇದ್ದೀರಿ. ಆಪಾದನೆಗಳು, ಮಾತುಗಳು, ಟೀಕೆಗಳು, ಟಿಪ್ಪಣಿಗಳು ಎಷ್ಟಿದಾವೆ ಮೇಡಮ್ ನಿಮ್ಮ ತಲೆ ಮೇಲೆ? ಹೇಗೆ ನಿಭಾಯಿಸ್ತಾ ಇದ್ದೀರಿ? ಮುಂಚೆಯಿಂದನೂ ಒಂದು ಸ್ವಲ್ಪ ಈ ಚಾಲೆಂಜಸ್ಗಳಂತಂದರೆ ಭಾಳ ಕರಗತ ಮಾಡ್ಕೊಂಡು ಬಿಟ್ಟಿದ್ದೀನಿ. ಯಾಕಂದರೆ ಜೀವನನೇ ಒಂದು ಸ್ಟ್ರಗಲ್ ಆಗಿಬಿಟ್ಟಿದೆ. ಈ ಚಾಲೆಂಜಸ್ಸು, ಈ ಆಪಾದನೆಗಳು, ಈ ಸ್ಟ್ರೆಸ್ಸು, ಇದನ್ನೆಲ್ಲ ನಾನು 5 ನಿಮಿಷ ಆಮೇಲೆ ಮುಂದಿನ ಕೆಲಸ ಅಂತ ಹೋಗ್ಬಿಡ್ತಿರ್ತೀನಿ ನಾನು. ಸೊ ಇದೇ ಆ್ಯಟಿಟ್ಯೂಡ್ನಿಂದನೇ ಜನ ನನ್ನ ಜೊತೆ ಇದ್ದಾರೆ. ಮೇಡಮ್ ಧೈರ್ಯವಂತ ಇದ್ದಾರೆ, ನಮ್ಮ ಅಕ್ಕ ಧೈರ್ಯವಂತ ಇದ್ದಾಳೆ, ಏನೇ ಆದರೂ ಗೋ ಗೆಟ್ಟರ್ ಇದ್ದಾರೆ, ನಮ್ಮನ್ನು ಏನೇ ಆದರೂ ಪಾರ್ ಮಾಡ್ತಾರೆ ಅನ್ನೋಂಥ ನಮ್ಮ ಜನರ ಭಾವನೆ ಇದೆ. ಸೊ ಇದೇನು ಕರಗತ ಆಗಿಬಿಟ್ಟಿದೆ 22-30 ವರ್ಷದಲ್ಲಿ. 22ರಿಂದ 26 ವರ್ಷ ಆಯಿತು. ಸೊ ಕರಗತ ಆಗಿಬಿಟ್ಟಿದೆ. ಅದೇನು ಸರ್ವೇ ಸಾಮಾನ್ಯ ಈಗ ನನಗೆ. ಫುಲ್ ಟೈಮ್ ಜಾಬ್ ಅಂತ ನೀವೇ ಹೇಳಿದ್ರಿ. ಹೌದು. ಬೇಕಿತ್ತ ನನಗೆ ಅಂತ ಅನ್ಸಿದ್ದು ಯಾವತ್ತಾದ್ರು? ಒಂದು ದಿನನೂ ಅನಿಸ್ಲಿಲ್ಲ. ವೆರಿ ಫ್ರ್ಯಾಂಕ್ ವಿತ್ ಯು, ಲಿಟ್ರಲಿ ದಿಸ್ ಇಸ್ ಮೈ ಪ್ಯಾಷನ್. ನನಗೆ ಒಂದಿನನೂ ಹಾಗೆ ಅನಿಸ್ಲಿಲ್ಲ ಇದೇನಪ್ಪ ಶಿವನೇ ಬೇಕಿತ್ತ ಅಂತ. ಖಂಡಿತ ಇಲ್ಲ. ಇಲೆಕ್ಷನ್ ಟೈಮು, ನನ್ನ ಮಗನ ಇಲೆಕ್ಷನ್ನು, ಬೆಳಗ್ಗೆ ಎದ್ರೆ 5-6 ಜನ ಬರ್ತಾರೆ. ಅಕ್ಕ ಮದುವೆ ಇದೆ, ಅಕ್ಕ ಹಾಸ್ಪಿಟಲ್ಲು, ಅಕ್ಕ ಇಲ್ಲೊಂದು ಫೋನ್ ಮಾಡಿ ಅಂತ. ಆ ಬಂದವ್ರನ್ನೆಲ್ಲ ಅಟೆಂಡ್ ಮಾಡಿ ಆಮೇಲೆ ನನ್ನ ಮಗನ ಕ್ಯಾನ್ವಾಸಿಂಗ್ ಮಾಡ್ತೀನಿ. ಮಗನ ಪ್ರಚಾರ ಹೇಗೆ ನಡೀತಾ ಇದೆ? ಕ್ಷೇತ್ರದಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ತುಂಬ ಚೆನ್ನಾಗಿದೆ. ಯಾಕಂದರೆ ಮಗ ಅವ್ನು ಸ್ವಲ್ಪ ನಾಲೆಜಬಲ್ ಪರ್ಸನ್. ನೀವು ಅವ್ನಿಗೆ ಏನಾದರೂ ಇಂಟರ್ವ್ಯೂ ಮಾಡಿದ್ರೆ ತಮ್ಗೆ ಗೊತ್ತಾಯ್ತದೆ. ಪೊಲಿಟಿಕಲ್ ನಾಲೆಜ್. ಈಗ ಅವಕಾಶ ಕೊಟ್ಟರೆ ನೆಕ್ಸ್ಟ್ ನಿಮ್ದು ಆದ್ಮೇಲೆ ಅವ್ರದ್ದು ಕೂಡ ನಾನು ಮಾಡ್ತೀನಿ ಇಂಟರ್ವ್ಯೂ. ಖಂಡಿತ ಅವ್ನ ಟೈಮ್ ಸೆಟ್ಟಿಂಗ್ ಆದರೆ ಖಂಡಿತ ಮಾಡಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೊಲಿಟಿಕಲ್ ನಾಲೆಜ್ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ. ಒಂದು ಸ್ವಲ್ಪ ಜಾಸ್ತಿ ಪೊಲಿಟಿಕ್ಸ್ ಬಗ್ಗೆ ನಾವು ಮಾತನಾಡೋದು ಇರೋದೇ ನಾನು, ನನ್ನ ತಮ್ಮ, ಮಗ ಅಷ್ಟೇ. ಅವನಿಗೆ ನ್ಯಾಷನಲ್ ಪಾಲಿಟಿಕ್ಸ್ ಬಗ್ಗೆ ಬಹಳಷ್ಟು ನಾಲೆಜ್ ಇದೆ. ಒಂದೊಂದು ಸ್ಟೇಟ್ ಬಗ್ಗೆ ನಾಲೆಜ್ ಇದೆ. ಇಟ್ಸ್ ನಾಟ್ ಲೈಕ್ ಓನ್ಲಿ ಕರ್ನಾಟಕಕ್ಕೆ ಸೀಮಿತ. ಸೌತ್ ಇಂಡಿಯಾ ನಾಟ್ ಅಟ್ ಆಲ್. ನೀವು ಆಸಾಮ್ ಬಗ್ಗೆ ಕೇಳಿ, ಮಣಿಪುರ ಬಗ್ಗೆ ಕೇಳಿ, ನೀವು ಉತ್ತರ ಪ್ರದೇಶ್ ಬಗ್ಗೆ ಕೇಳಿ. ಲೈಕ್ ದಟ್ ಕೈಂಡ್ ಆಫ್ ಇದು ನಾಲೆಜಬಲ್ ಪರ್ಸನ್ ಇದ್ದಾನೆ. ಚಿಕ್ಕವನಿದ್ದಾನೆ, ಎಂಬಿಷಿಯಸ್ ಇದ್ದಾನೆ. ನನ್ನ ಕ್ಷೇತ್ರದಲ್ಲಿ ನಾವು ಸ್ಟ್ರಗಲ್ ಇದ್ರು, ಇಷ್ಟೆಲ್ಲ ವಿರೋಧಗಳಿದ್ರೂ ಕೂಡ ನಾವು ಯಾಕೆ ಗೆದ್ದು ಬರ್ತೀವಿ ಅಂದರೆ ಗ್ರೌಂಡ್ ಮೇಲೆ ಅವ್ನ ಕೆಲಸ ಇದೆ. He is always been with people and serving ಬೆಳಗಾವಿ ಗ್ರಾಮೀಣ ಕ್ಷೇತ್ರ. ಸೊ ಯಾಕೆ ಬೆಳಗಾವಿ ಕ್ಷೇತ್ರದಿಂದಲೇ ಮಗನ ನಿಲ್ಲಿಸಬೇಕು ಅಂತ ನೀವು ಅಂದ್ಕೊಂಡ್ರಿ? ನಿಮ್ಗೆ ಆಪ್ಷನ್ ಇತ್ತು, ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಬೇಕಾದ್ರೂ ನೀವು ನಿಲ್ಲಿಸುವಂಥ ಒಂದು ಆಪ್ಷನ್ ನಿಮ್ಮ ಹತ್ರ ಇತ್ತು. ಆದರೆ ನನ್ನ ಮಗ ಬೆಳಗಾವಿಯಿಂದಲೇ ನಿಲ್ಲಬೇಕು ಅಂತೇಳಿ ಅಂದ್ಕೊಂಡಿದ್ದು ಯಾಕೆ? ಬ್ರದರ್, ರಾಜ್ಯದಲ್ಲಿ ಎಲ್ಲೇ ನಿಲ್ಲಿಸ್ಬೇಕು ಅನ್ನೋಂಥ ಆಪ್ಷನ್ ಅಂತ ಏನು ಹೇಳಿದ್ರಲ್ಲ, ಅದು ಖಂಡಿತ ಸಾಧ್ಯ ಇಲ್ಲ. ನಮ್ಮ ನೆಲ, ನಮ್ಮ ಒಂದು ಸ್ವಾಭಿಮಾನ. ನಾನು ಬೇರೆ ಕಡೆ ಹೋಗಿ ನನ್ನ ಮಗನ ನಿಲ್ಲಿಸ್ತೀನಿ ಅಂತಂದರೆ ಯಾರೂ ಒಪ್ಕೊಳ್ಳೋದಿಲ್ಲ. ಬೆಳಗಾವಿಯಲ್ಲಿ ಹುಟ್ಟಿದ್ದಾನೆ, ಇಲ್ಲೇ ಕೆಲಸ ಮಾಡಿದ್ದಾನೆ, ಪ್ರಾಮಾಣಿಕ ಸೇವೆ ಮಾಡಿದ್ದಾನೆ. ಸೊ ಬೆಳಗಾವಿಯೇ ಕಷ್ಟ ಸುಖ ಏನು ಅನ್ನೋದು ನಮಗೆ ಗೊತ್ತಿದೆ. ಸೊ ಬೆಳಗಾವಿನಲ್ಲಿ ನಿಂತ್ಕುವಂಥ ನಮ್ಮ ಮುಖಂಡರು, ಮುಖ್ಯಮಂತ್ರಿಗಳು ಹೇಳಿದಾಗ ಸೊ ಬೆಳಗಾವಿಯನ್ನೇ ನಾವು ಚೂಸ್ ಮಾಡಿದ್ದೀವಿ. ಬೆಳಗಾವಿ ಚೂಸ್ ಮಾಡಿದ ಬಳಿಕ ಮಗನಿಗೆ ಈ ವಿಚಾರ ತಿಳಿಸಿದ ಯಾರು? ನಿಂಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಿ ನೀವು ತಿಳಿಸಿದ್ರ ಅಥವಾ ಯಾರು ತಿಳಿಸಿದ್ರು? ಅವ್ರ ಮಾಮ ತಿಳಿಸ್ದ. ಇಲ್ಲಿ ಡೆಲ್ಲಿಯಿಂದ ಕಾಲ್ ಬಂದಿತ್ತಾ ಹೈಕಮಾಂಡ್ ಇಂದ ಅಥವಾ ಇಲ್ಲೇ ಬ್ಯಾಂಗ್ಳೂರ್ನಲ್ಲಿನೇ ಅಂದ್ರೆ ಸಿಂಗಲ್ ನೇಮ್ ಹೋಗ್ತಾ ಇತ್ತು. ಸೊ ಮೊನ್ನೆ ಮುಖ್ಯಮಂತ್ರಿಗಳು ನನ್ನ ಫೋನ್ ನಾನು ಸಿಕ್ಲಿಲ್ಲ. ಸೊ ಹಿಂಗಾಗಿ ಚಂದ್ರರಾಜ್ಗೆ ಫೋನ್ ಮಾಡಿ ಹಿಂಗೆ ನೀವು ತಯಾರಿ ಮಾಡಬೇಕು ಅಂತ ಹೇಳಿದ್ರಂತೆ. ಸೊ